ಸೊ ಯಾ ಇಬ್ಬರು ನಟರಿದ್ದಾರೆ. ಕಾಂಬಿನೇಷನ್ ಯಾವ ರೀತಿ ಕೇಳಿಸ್ಲಿಲ್ಲ ಸರ್. ದುನಿಯಾ ವಿಜಯ್ ಇದ್ದಾರೆ, ಶ್ರೇಯಸ್ ಇದ್ದಾರೆ. ನಿಮ್ಮ ಪಾತ್ರ ಯಾವ ರೀತಿ ಇತ್ತು? ಅದು ಕಾಂಬಿನೇಷನ್ ನೀವು ಆ್ಯಕ್ಟ್ ಮಾಡಿದ್ದೀರಿ, ಪಿಕ್ಚರ್ ಮಾಡಿದ್ದೀರಿ. ತುಂಬಾ ಖುಷಿ ಆಯಿತು ಎಲ್ಲರ ಜೊತೆನೂ ಕೆಲಸ ಮಾಡೋದಕ್ಕೆ. ನೀವು ಹೇಳ್ದಂಗೆ ತುಂಬ ದಿಗ್ಗಜರಿದ್ದಾರೆ. ದುನಿಯಾ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಮುಂದೆ ಐ ಮೀನ್ ಅವರನ್ನ ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಪರ್ಸ್ನಲ್ ಆಗಿ ನೋಡೋಕ್ಕೇ ಒಂದು ತುಂಬಾ ಖುಷಿ ಆಗ್ತಾ ಇತ್ತು. ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟು ಮೂವೀಸನ್ನು ಮಾಡಿದ್ದಾರೆ. ಬಟ್ ನಾನು ಅವರನ್ನ ಫಸ್ಟ್ ಡೇ ಶೂಟಿಂಗ್ ಮಾಡ್ತಾ ನೋಡುವಾಗ ತುಂಬಾ ಸರ್ಪ್ರೈಸ್ ಆದೆ ನಾನು. ಬಿಕಾಸ್ ಒಂದು ತುಂಬ ದೊಡ್ಡ ಸೀಕ್ವೆನ್ಸ್ ಇತ್ತು ನಂದು ಮತ್ತು ವಿಜಯ್ ಸರ್ ಇಂದು. ಆ್ಯಂಡ್ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ತುಂಬಾ ಸೀಕ್ವೆನ್ಸಸ್ ಹೇಳಿದರು, ಇದನ್ನ ಅಲ್ಲಿ ಮಾಡಬೇಕು, ಅದನ್ನ ಇಲ್ಲಿ ಮಾಡಬೇಕು. ಆ್ಯಂಡ್ ಈಸ್ ವೆರಿ ಪರ್ಟಿಕ್ಯುಲರ್. ಅವ್ರಿಗೆ ಅದನ್ನ ಎಲ್ಲಿ ಮುಟ್ಟಬೇಕು ಅಲ್ಲೇ ಮುಟ್ಟಬೇಕು, ಯಾವ ಆ್ಯಂಗಲಲ್ಲಿ ಕೈ ಇರಬೇಕು ಅದೇ ಆ್ಯಂಗಲಲ್ಲಿ ಕೈ ಇರಬೇಕು. ಆ್ಯಂಡ್ ವಿಜಯ್ ಸರು ಆ ಸೀನ್ ಪ್ರಾಕ್ಟೀಸನ್ನು ಆಲ್ಮೋಸ್ಟ್ ಒಂದು 10-15 ಸತಿ ನನ್ನ ಜೊತೆಗೆ ಮಾಡಿದ್ದಾರೆ. ಅಂದರೆ ಬಿಫೋರ್ ಲೈಟಿಂಗ್ ಎಲ್ಲ ರೆಡಿ ಆಗಲಿವರೆಗೂ ಲೈಕ್ ಇನ್ನೊಮ್ಮೆ ಮಾಡೋಣಮ್ಮ, ಇನ್ನೊಮ್ಮೆ ಆಯ್ತಾ ಅಂತ ಹೇಳ್ಕೊಂಡು ಪಾಪ ಅವ್ರು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ. ದ್ಯಾಟ್ ಆ್ಯಕ್ಚುಲಿ ಶೋಡ್ ದ ಪ್ರೊಫೆಷನಲಿಸಮ್ ದ್ಯಾಟ್ ಹಿ ಹ್ಯಾಸ್. ಅಂದರೆ ನಾನು ಸ್ಟಾರು, ನಾನು ಇಷ್ಟೊಂದು ಮೂವೀಸ್ ಮಾಡಿದ್ದೀನಿ, ಅದೆಲ್ಲ ಏನು ದೊಡ್ಡ ವಿಷಯ. ಅವರಿಗೆ ಆ್ಯಕ್ಚುಲಿ ಐ ಗೆಸ್ ಎಸ್ ನಾರಾಯಣ್ ಸರ್ ವರ್ಕ್ ಕಲ್ಚರ್ ಕೂಡ ಗೊತ್ತಿತ್ತು. ಅವರಿಗೆ ಹಿ ನ್ಯೂ ದ್ಯಾಟ್ ಸರ್ ತುಂಬಾ ಪರ್ಟಿಕ್ಯುಲರ್, ಅವ್ರಿಗೆ ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ. ಸೊ ಅಷ್ಟೊಂದು ಸತಿ ಪ್ರಾಕ್ಟೀಸ್ ಮಾಡಿ ಆ ಸೀನನ್ನು ನಾವು ಮಾಡಿದ್ವಿ. ಆ್ಯಂಡ್ ಐ ಗೆಸ್ ಒಂದೆರಡು ಟೇಕಲ್ಲಿ ಮತ್ತೆ ಬಂದ್ಬಿಡ್ತು.